ನನಗೆ ಮೊದಲನೇದಾಗಿ ಗ್ರ್ಯಾಟಿಟ್ಯೂಡ್ ಇದೆ, ಕೃತಜ್ಞತೆ ಇದೆ ನಮ್ಮ ಪ್ರೊಡ್ಯೂಸರ್ಸ್ಗೆ, ಕಾರ್ತಿಕ್, ಯೋಗಿ ಮತ್ತು ಪ್ರಿಯಾ ಮೇಡಮ್, ಮತ್ತು ಅಫ್ಕೋರ್ಸ್ ಎಲ್ಲರಿಗಿಂತ ಮೇಲೆ ನಮ್ಮ ಸುದೀಪ್ ಸರ್, ಎಲ್ಲರಿಗೂ ತುಂಬ ತುಂಬ ದೊಡ್ಡ ಥ್ಯಾಂಕ್ಸ್. ಡೆಬ್ಯೂ ಡೈರೆಕ್ಟರ್ಗೆ ಈ ಜವಾಬ್ದಾರಿ ಕೊಟ್ಟಿದ್ದು. ಆ್ಯಂಡ್ ಅಫ್ಕೋರ್ಸ್ ಈ ಖುಷಿ ಇದೆ, ಸಮಾಧಾನ ಇದೆ. ಯಾಕೆಂದರೆ ಲಾಸ್ಟ್ ಒಂದು 10-15 ದಿವಸದಿಂದ ಸಿನಿಮಾ ಕಂಪ್ಲೀಟ್ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ವಿ. ಮೊದಲನೇ ಸತಿ ಆಡಿಯನ್ಸ್ ಜೊತೆ ನೋಡಿ ತುಂಬ ಖುಷಿ ಇದೆ, ತೃಪ್ತಿ ಇದೆ. ತುಂಬ ಖುಷಿಪಟ್ಟರು ಎಲ್ಲರೂ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು, ತುಂಬ ಖುಷಿಪಟ್ಟರು. ಎಲ್ಲ ಮೀರಿ ಅವ್ರಿಗೆಲ್ಲ ಮೈಸೂರದು ಸಿನಿಮಾ ಅಂತ ತುಂಬ ಖುಷಿಯಾಗಿದೆ. ಮೈಸೂರು ಕಥೆ, ನಾವು ಓಡಾಡಿರೋ ಜಾಗಗಳು. ಯಾಕೆಂದರೆ ನಮಗೆ ಸಿನಿಮಾದಲ್ಲಿ ಮೈಸೂರು ನೋಡಿದಾಗ ನಮಗೊಂದು ಸ್ವಲ್ಪ ಅನ್ನಿಸ್ತಾ ಇತ್ತು, ಏನು ಬರೀ ಬೆಟ್ಟ ತೆಗಿತಾರೆ, ಬರೀ ಪ್ಯಾಲೇಸ್ ಮುಂದೆ ಓಡಾಡಿಸ್ತಾರೆ, ಇಲ್ಲ KRS ಹೋಗ್ತಾರೆ. ಮೈಸೂರು ಅದು ಮೀರಿನೂ ಬೇರೆ ತುಂಬ ಇದೆಯಲ್ಲ ಅಂತ. ಸೊ ನಾನು ಅದನ್ನು ಆ ಥರದ ಮೈಸೂರನ್ನ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಪ್ಯಾಲೇಸ್ ಲೈಟ್ ಆನ್ ಆಗಿ ಆಫ್ ಆಗೋದ್ರೊಳಗಡೆ ಏನೇನಾಗುತ್ತೆ ಅಂತಲೂ ತೋರಿಸಿದ್ದೀನಿ. ಸೊ ಐ ಹೋಪ್ ಪೀಪಲ್ ವಿಲ್ ಲೈಕ್ ಇಟ್. ಈಗ ಇಲ್ಲ, ಅದು ಅದೇ ಆ ವಿಷಯಕ್ಕೆ ಬರೋದಾದರೆ, ಮೊದಲನೇದಾಗಿ ಕಥೆ ಮೇಜರ್ ಆಗಿ 2002ರಿಂದ 2011 ತನಕದ್ದು. ಅದ್ರ ಹಿಂದೆ ಒಂದು ಪ್ರೊಲಾಗ್ ಇದೆ, 1986 ನಡೆಯುತ್ತೆ. ಅದಾದಮೇಲೆ ಕ್ಲೈಮ್ಯಾಕ್ಸಲ್ಲಿ 2022 ಬರ್ತೀವಿ. 36-37 ವರ್ಷದ್ದು ಕಥೆ ಇದೆ. ಹಾಗಂತ ಸಿನಿಮಾ ದೊಡ್ಡದಾಗಬೇಕಾ ಅದು ಗೊತ್ತಿಲ್ಲ, ಒಬ್ಬೊಬ್ಬ ನಿರ್ದೇಶಕನ ಮೇಲೆ ಇರುತ್ತೆ. ಸೊ ಈಗ 30 ವರ್ಷದ ಕಥೆನ 10 ನಿಮಿಷದಲ್ಲೂ ಹೇಳ್ಬೋದು, 3 ತಾಸಲ್ಲೂ ಹೇಳ್ಬೋದು. ನಾನು ಇಷ್ಟು ಟೈಮಲ್ಲಿ ಹೇಳಿದ್ದೀನಿ. ಆ್ಯಂಡ್ ನನಗಿದು ಸರಿ ಅಂತ ಅನಿಸಿದೆ. ಆ್ಯಂಡ್ ನನಗೆ ಸ್ವಲ್ಪ ಕ್ವಿಕ್ಕಾಗಿ ಪೇಸಿಯಾಗಿರಲಿ ನನ್ನ ಮೊದಲನೇ ಸಿನಿಮಾ ಅನ್ನೋದು ನನಗೊಂದು ಆಸೆ ಆಯಿತು. ಸೊ ಇಟ್ ಈಸ್ ವೆರಿ ಪೇಸಿ, ವೆರಿ ಎಂಗೇಜಿಂಗ್. ಐ ಎಂಜಾಯ್ಡ್ ಇಟ್ ಆಸ್ ಅನ್ ಆಡಿಯನ್ಸ್. ತುಂಬ ಖುಷಿಯಾಗಿದ್ದರು ಅವರು, ತುಂಬ ಖುಷಿಯಾಗಿದ್ದರು, ತುಂಬ ಇಷ್ಟಪಟ್ಟರು. ಆ್ಯಂಡ್ ಎಲ್ಲರಿಗೂ ಕಂಗ್ರ್ಯಾಚುಲೇಟ್ ಮಾಡಿದ್ರು, ಸಂಚಿತ್ಗೆ, ನನಗೆ, ಮತ್ತು ನಮ್ಮ ಇಡೀ ತಂಡಕ್ಕೆ, ನಮ್ಮ ಎಡಿಟರ್ ಶರತ್, ನಾಗಭೂಷಣ್, ಸುಮಾರು ಜನ ನಮ್ಮ ಟೀಮ್ ಎಲ್ಲರಿಗೂ ತುಂಬ ಟೈರ್ಲೆಸ್ ಆಗಿ ಕೆಲಸ ಮಾಡ್ಯಾರ ಲಾಸ್ಟ್ ಒಂದು 10-12 ದಿವಸದಿಂದ. ಸೊ ಐ ಹೋಪ್ ಅದ್ರ ಫಲ ಇವಾಗ ಸಿಗುತ್ತೆ. ಇಲ್ಲ ಅದು ಇಲ್ಲ, ಪಾರ್ಟ್ 2 ಸದ್ಯಕ್ಕೆ ಯೋಚನೆ ಇಲ್ಲ. ಅದು ಸ್ಪಾಯ್ಲರ್ ಹೇಳಂಗಿಲ್ಲ. ಮೈಸೂರು ಅಂದ್ರೆ ನಮಗೆ ಸಾಂಸ್ಕೃತಿಕ ಹೌದು, ಸಿನಿಮಾ ಕಾಕತಾಳೀಯ ಏನೋ ಗೊತ್ತಿಲ್ಲ. ಈ ಸಿನಿಮಾ ಅನೌನ್ಸ್ ಮಾಡಿದ ಬ್ಯಾಕ್ ಟು ಬ್ಯಾಕ್ ಮೈಸೂರಲ್ಲಿ ಡ್ರಿಗ್ ರೈಡ್ ಆಗುತ್ತೆ. ಬೆಂಗಳೂರಲ್ಲ, ಮೈಸೂರು ಕೂಡ ಹಬ್ಬ ಆಗಿದೆ ಡ್ರಿಗ್ಸ್ಗೆ. ನಿಮ್ಮ ಸೋರ್ಸ್ ಏನಿತ್ತು ಈ ಸಿನಿಮಾಗೆ? ಆ ಸೋರ್ಸ್ ಇಲ್ಲ, ಮೊದಲನೇದಾಗಿ 86ರಿಂದ ಮುಂಚೆ ಕ್ರೈಮ್ ಅಲ್ಲ, 85ಕ್ಕಿಂತ ಮುಂಚೆ. ಸೊ ಕಥೆ ಶುರುವಾಗಿರೋದು ಅಲ್ಲಿಂದ. ಬಟ್ ಸೊಪ್ಪು ಕ್ರೈಮ್ ಅಲ್ಲ, ಬಟ್ ಬೇರೆದು ಲಿಕ್ವಿಡ್ ಗಾಂಜಾ ಯಾವಾಗಲೂ ಕ್ರೈಮ್ ಇದೆ ಸರ್. ಅದು ಲ್ಯಾಬ್ ಟೆಸ್ಟೆಡ್ ಡ್ರಗ್ಸ್ ಹೇಳ್ತಾರೆ. ಇದು ಯಾವಾಗಲೂ ಕ್ರೈಮ್ ಇದೆ. ಸೊ 2 ಥರದ್ದು ಬರುತ್ತೆ, ಒಂದು ಸೈಕೋ ಆಕ್ಟಿವ್ ಡ್ರಗ್, ಇನ್ನೊಂದು ಸೈಕೋಟ್ರೋಪಿಕ್ ಡ್ರಗ್. ಸೊ ಎರಡು ವಿಧಾನ ಇದೆ ಅದರಲ್ಲಿ. ಸೊ ಮ್ಯಾರಿಜುವಾನಾ ಕಮ್ಸ್ ಅಂಡರ್ ಸೈಕೋಟ್ರೋಪಿಕ್, ಸೈಕೋ ಆಕ್ಟಿವ್. ಸೊ ಹಾಗಾಗಿ ಇದು 86 ಆದಮೇಲೆ ಇದನ್ನು ಕ್ರಿಮಿನಲೈಸ್ ಮಾಡಿದ್ರು ಇಂಡಿಯಾದಲ್ಲಿ. ಆದರೆ ಮೈಸೂರಲ್ಲಿ ಆ ಥರ ಡ್ರಗ್ ರೈಡ್ಗಳು ಆಗ್ತಿರೋದು, ಅದು ಇದು ಆಕ್ಟಿವಿಟಿ ಎಲ್ಲ ಊರಿನಲ್ಲೂ ಎಲ್ಲ ಥರದ್ದು ನಡೀತಾ ಇರುತ್ತೆ. ಅದೇ ಎಲ್ಲ ಊರಲ್ಲೂ 2 ಥರದ್ದು ಊರಿರುತ್ತೆ. ಬೆಳಗ್ಗೆ ಒಂದು ಊರು ಇದ್ದರೆ ರಾತ್ರಿ ಒಂದು ಊರು ಇರುತ್ತೆ. ಸೊ ರಾತ್ರಿ ಒಂದು ಊರು ಆಕ್ಟಿವ್ ಆಗುತ್ತೆ. ಸೊ ನಮಗೆ ಯಾವುದು ನಮ್ಮ ಕಣ್ಣಿಗೆ ತುಂಬ ಅಟ್ರಾಕ್ಟ್ ಮಾಡುತ್ತೆ, ಯಾವುದು ಸಿನಿಮೀಯವಾಗುತ್ತೆ, ಯಾವುದು ನಾಟಕೀಯವಾಗುತ್ತೆ, ಅದನ್ನು ನಾವು ಸಿನಿಮಾಗೆ ತೊಗೊಂಡು ಬಳಸ್ಕೊಂಡಿದ್ದೀವಿ. ಸೋರ್ಸ್ ಯಾವುದು ಅಂತಂದರೆ, ನಾನು ಈ ಮ್ಯಾರಿಜುವಾನಾ ಎಟ್ಸೆಟ್ರಾ ಇದೆಲ್ಲ ಸೋರ್ಸ್ ಅಲ್ವೇ ಅಲ್ಲ. ನನ್ನ ಸೋರ್ಸ್ ಇದ್ದಿದ್ದು ಇಬ್ರು ಅಣ್ಣ ತಮ್ಮಂದ್ರ ಕಥೆ. ಸೊ ಅಣ್ಣ ತಮ್ಮಂದ್ರ ಕಥೆ, ಒಂದು ಫ್ಯಾಮಿಲಿ ಕಥೆ, ಅದನ್ನು ಹೇಳಬೇಕು ಅಂತ ಬಂದಿದ್ದು. ಸೊ ಇದೆಲ್ಲ ಮಿಕ್ಕಿದ್ದೆಲ್ಲನೂ ಒಂದು ಪೆರಿಫೆರಲ್ಸ್ ಅಷ್ಟೇ ಒಂದು ಸಿನಿಮಾ. ಖಂಡಿತ ಇದೆ. ನೀವು ನೋಡಿಲ್ವಾ? ಖಂಡಿತ ನೋಡಿದ್ದೀವಿ, ಎಲ್ಲರೂ ನೋಡಿರ್ತಾರೆ, ಪ್ರತಿಯೊಬ್ಬರು ನೋಡಿದ್ರು. ಇಲ್ಲ ಏನಂದ್ರೆ ಡೈರೆಕ್ಟ್ ಆಗಿ ನೋಡೋದು. ಥ್ಯಾಂಕ್ ಯು. ಸೊ ನನಗೆ ನೋಡಿರೋದು ಕೇಳಿರೋದು ಬೇರೆ. ಸುಮಾರಷ್ಟು ಡಾಕ್ಯುಮೆಂಟ್ರಿಗಳು ನೋಡಿದ್ದೀವಿ ಫಿಲಮ್ ಮಾಡೋದಕ್ಕೆ, ಸುಮಾರಷ್ಟು ನ್ಯೂಸ್ ರಿಪೋರ್ಟ್ಸ್ ನೋಡಿದ್ದೀವಿ, ಸುಮಾರಷ್ಟು ಬೇರೆ ಒಂದಷ್ಟು ಟೈಮ್ ಲೈನ್ಗಳು ಕರೆಕ್ಟ್ ಆಗಬೇಕು ಅಂತ ಒಂದಷ್ಟು ರಿಸರ್ಚ್ ಮಾಡಿದ್ದೀವಿ. ಆದರೆ ಅಟ್ ದ ಹಾರ್ಟ್ ಆಫ್ ಇಟ್, ಇಟ್ಸ್ ಅ ಸ್ಟೋರಿ ಆಫ್ ಅ ಫ್ಯಾಮಿಲಿ. ಪಚ್ಚನ ತಾಯಿ, ಪಚ್ಚನ ತಮ್ಮ, ಅವನ ಗೆಳತಿ, ಅವ್ರ ಕಥೆ ಇದು. ಸೊ ಮ್ಯಾರಿಜುವಾನಾ ಎಲ್ಲನೂ ಬ್ಯಾಕ್ ಡ್ರಾಪಲ್ಲಿದೆ. ಸೊ ಮೈಸೂರು ಮತ್ತು ನಮ್ಮ ಕ್ಯಾರೆಕ್ಟರ್ಗಳು ಫ್ರಂಟ್ ಲೋಡಲ್ಲಿದ್ದಾರೆ. ಸೊ ನನ್ನ ಎಲ್ಲ ಆ್ಯಕ್ಟರ್ಸ್ಗೂ ತುಂಬ 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 ದೊಡ್ಡ ಕೃತಜ್ಞತೆ ನನಗೆ. ಮೊದಲನೇದಾಗಿ ಮಯೂರ್ ಅವರು 24-25 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಕಾಜಲ್
ಕಾಜಲ್ ಆ್ಯಕ್ಚುಲಿ ಕರ್ನಾಟಕದ ಹುಡುಗಿ, ಮಂಗಳೂರು ಬೇಸ್ಡ್ ಹುಡುಗಿ, ಆದರೆ ಅವರು ಬೆಳೆದಿದ್ದು ಎಲ್ಲ ಬಾಂಬೆನಲ್ಲಿ. ಆದರೆ ಇದು ಮೊದಲನೇ ಈ ಸಿನಿಮಾ ಮಾಡಿದ ಮೇಲೆ ಅವರು ಈ ಸಿನಿಮಾಗೆ ಅವರೇ ಡಬ್ ಮಾಡಬೇಕು ಅಂತ ಕನ್ನಡ ಕಲಿತು ಪರ್ಫೆಕ್ಟ್ ಮಾಡಿಕೊಂಡು ಅವರೇ ಡಬ್ ಮಾಡಿದ್ದಾರೆ. ಕಳೆದ ಒಂದೇ ಒಂದು ವರ್ಷದಲ್ಲಿ ಅವರು ಕನ್ನಡ ಕಲ್ತಿರೋದು, ಈ ಸಿನಿಮಾಗಿಂತ ಒಂದು 6 ತಿಂಗಳಿಗಿಂತ ಮುಂಚೆ. ಸೊ ಕಮೆಂಡಬಲ್ ಎಫರ್ಟ್. ಜೈ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್. ಆ್ಯಂಡ್ ಅಹಾನ್ ಅಂತ ನಮ್ಮ ಬಚ್ಚನ್ ಜೊತೆ ಜೈಲಲ್ಲಿರೋ ಒಬ್ಬರು ಕ್ಯಾರೆಕ್ಟರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹರಿಣಿ ಎಲ್ಲರೂ ಐ ಆಮ್ ವೆರಿ 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 ಹ್ಯಾಪಿ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಚರಣ್ ರಾಜ್. ಎಸ್ ಅಫ್ಕೋರ್ಸ್ ಸಿಕ್ಕಾಬಟ್ಟೆ ಇದೆ ಎಫರ್ಟು. ಆ್ಯಕ್ಚುಲಿ ಚರಣ್ ರಾಜ್ ಅವ್ರು ನಿನ್ನೆ ಬೆಳಗ್ಗೆ ತನಕನೂ ನಾವು ಕೆಲಸ ಮಾಡ್ತಾ ಇದ್ವಿ ಇದ್ರ ಬಗ್ಗೆ. ತುಂಬ ಎಫರ್ಟ್ ಹಾಕಿದ್ದಾರೆ. ಚರಣ್ ಅವರ ಟೀಮ್ ಚೆನ್ನೈಯಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಟೀಮ್ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಸಿನಿಮಾದ ಸೆಕೆಂಡ್ ಹೀರೋ ಚರಣ್ ರಾಜ್. ಎಸ್ ಹೌದು. ಇಲ್ಲ, ನನಗೆ ಆ ರೆಟ್ರೋ ಹಾಡ್ ಯೂಸ್ ಮಾಡಬೇಕು ಅಂತ ಇತ್ತು ಆ್ಯಕ್ಚುಲಿ. ಆದರೆ ನಿಮಗೆ ಗೊತ್ತು ಆಡಿಯೋ ಕಂಪನಿಗಳದ್ದು ಅಂದರೆ ಕಾಪಿ ರೈಟ್ಸ್ ಎಕ್ಸೆಟ್ರಾ. ಬಟ್ ಅದು ಸಾಧ್ಯ ಆಗಿದ್ದು ಸುದೀಪ್ ಸರಿಂದ. ಸೊ ಅವರು ಅದನ್ನು ಸಾಧ್ಯ ಮಾಡಿಸ್ಕೊಟ್ಟಿದ್ದು. ನಮಗೆ ಆ ಸಿನಿಮಾಗೆ ಅದು ಕೂರ್ತು ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿ ಕೂತಿದೆ. ಆ್ಯಂಡ್ ಜನಕ್ಕೆ ಅದು ಸರ್ಪ್ರೈಸ್ ಕೂಡ. ಸೊ ಬಂದರೆ ಎಂಜಾಯ್ ಮಾಡ್ತಾರೆ, ನಮಗೂ ಖುಷಿ ಇದೆ. ಪಾರ್ಟ್ 2 ಸದ್ಯಕ್ಕೆ ಯೋಚನೆ ಇಲ್ಲ. ಥ್ಯಾಂಕ್ ಯು. ಹೌದು, ಟೈಮಿನ ಯಾವ ಬಂಧನೂ ಇಲ್ಲ. ಯಾಕೆಂದರೆ 1 ನಿಮಿಷದ ಕ್ಲಿಪ್ನಲ್ಲೂ ನಾವು ಅರೆಸ್ಟ್ ಮಾಡ್ಬೋದು. 1 ಗಂಟೆ ಸಿನಿಮಾ, 1.5 ಗಂಟೆ, 2 ಗಂಟೆ, 2.5 ಗಂಟೆ. ಕಥೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿದ್ರೆ ಬೆಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.